ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಬ್ಯಾಕ್ಲಾಗ್ ಸೆಮಿಸ್ಟರ್ಸ್ ಅನ್ನ ಅಥವಾ ಬ್ಯಾಕ್ಲಾಗ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ. ಸೊ ಹಿಂದಿನ ಒಂದು ಅಪ್ಡೇಟ್ ಪ್ರಕಾರ VTU ಅಲ್ಲಿ ಕನ್ಫ್ಯೂಷನ್ ಇತ್ತು. ಅವ್ರು ಏನಂದಿದ್ರು ಈವನ್ ಸೆಮಿಸ್ಟರ್ ಅವರು ಈವನ್ ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೆ ಮಾತ್ರ ಬರಿಬಹುದು ಅಂತ, ಅಂಡ್ ಆಡ್ ಸೆಮಿಸ್ಟರ್ ಇರೋರು ಆಡ್ ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೆ ಮಾತ್ರ ಬರಿಬಹುದು ಅಂತ. ಈ ಮಧ್ಯದಲ್ಲಿ ಹಲವಾರು ಸ್ಟೂಡೆಂಟ್ಸ್ ಆಲ್ರೆಡಿ ಬ್ಯಾಕ್ಲಾಗ್ ಎಕ್ಸಾಮ್ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿದ್ರು, ಫೀ ಕೂಡ ಪೇ ಮಾಡಾಗಿತ್ತು. ಸೊ ದಟ್ ವಾಸ್ ದ ಪ್ರಾಬ್ಲಮ್. ಅಂಡ್ ತುಂಬಾ ಜನ ಈ ಒಂದು ಅವೇರ್ನೆಸ್ಗೋಸ್ಕರ ಈ ಒಂದು ಪ್ರಾಬ್ಲಮಿಗೋಸ್ಕರ ದೇ ಹ್ಯಾಡ್ ರೇಸ್ಡ್ ಅ ಕಂಪ್ಲೇಂಟ್ ರಿಗಾರ್ಡಿಂಗ್ ದಿಸ್. ಸೊ ಕೆಲವೊಂದಿಷ್ಟು ರೂಲ್ಸ್ ನ ಹೇಳಿದ್ದಾರೆ ಫಾರ್ ದ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಇನ್ ದ ಅಕಾಡೆಮಿಕ್ ಇಯರ್ 2024 ಮತ್ತೆ 25 ಅಲ್ಲಿ. ಸೊ ನೀವೇನಾದ್ರೂ ಇವಾಗ ಥರ್ಡ್ ಸೆಮ್ ಅಲ್ಲಿ ಇದ್ರೆ ನಿಮ್ಗೆ ಫಸ್ಟ್ ಸೆಮ್ ಬ್ಯಾಕ್ಲಾಗ್ ಇದ್ರೆ ನೀವು ಥರ್ಡ್ ಸೆಮ್ ಎಕ್ಸಾಮ್ಸ್ ಬರೀವಾಗ ಬರಿಬಹುದು. ಸೊ ದಟ್ ಈಸ್ ಆಡ್ ಸೆಮ್ ರೂಲ್. ಇವನ್ ಸೆಮ್ ರೂಲ್ ಏನು ಅಂದ್ರೆ ನೀವು ಫೋರ್ತ್ ಸೆಮ್ ಅಲ್ಲಿ ಇದ್ದು ನಿಮ್ಗೆ ಸೆಕೆಂಡ್ ಸೆಮ್ಮಿನ ಬ್ಯಾಕ್ಲಾಗ್ ಇದ್ರೆ ಯು ಕ್ಯಾನ್ ರೈಟ್. ಬಟ್ ನೀವು ಇವಾಗ ಫೋರ್ತ್ ಸೆಮ್ ಅಲ್ಲಿ ಇದ್ದು ಥರ್ಡ್ ಸೆಮ್ಮಿನ ಬ್ಯಾಕ್ಲಾಗ್ ಇದ್ರೆ ಬರೆಯಕ್ ಆಗಲ್ಲ, ಅಥವಾ ಫಸ್ಟ್ ಸೆಮ್ಮಿನ ಬ್ಯಾಕ್ಲಾಗ್ ಇದ್ರೆ ಬರೆಯಕ್ ಆಗಲ್ಲ. ಆಡ್ ನಂಬರ್ಸ್ ಮ್ಯಾಚ್ ಆಗ್ತಿದ್ಯಾ ನೋಡಿ. ಒಂದ್ ವೇಳೆ ನಿಮ್ಗೆ ಆಡ್ ಸೆಮ್ ಬ್ಯಾಕ್ಲಾಗ್ ಇದ್ರೆ ಈವನ್ ಸೆಮ್ ಅಲ್ಲಿ ಇದ್ರೆ ನೀವು ಈವನ್ ಸೆಮ್ಮಿನ ಬ್ಯಾಕ್ಲಾಗ್ ಮಾತ್ರ ಬರಿಬಹುದು ಅಂತ. ಸೊ ಇವಾಗ ಥರ್ಡ್ ರೂಲ್ ನೋಡಿ, ತುಂಬಾ ಇಂಪಾರ್ಟೆಂಟ್. ಅಪಾನ್ ಕಂಪ್ಲೀಷನ್ ಆಫ್ ದ ಫೋರ್ತ್ ಸೆಮಿಸ್ಟರ್ ಅ ಸಮ್ಮರ್ ಸೆಮಿಸ್ಟರ್ ಶಾಲ್ ಬಿ ಆಫರ್ಡ್ for students who are not eligible to appear for the SEE due to shortage of attendance and or non-fulfillment of continuous internal evaluation requirements in course from first to fourth semester ಅಂತ. ಇದ್ರ ಅರ್ಥ ಏನು ಅಂದ್ರೆ ಕೆಲವೊಬ್ರು ಇವಾಗ ಅಟೆಂಡೆನ್ಸ್ ಫುಲ್ಫಿಲ್ಮೆಂಟ್ ಇರಲ್ಲ, ಅಥವಾ SEE ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಅವರೇಜ್ ಬರ್ಬೇಕಂತ ಇರುತ್ತೆ. ಅವರೇಜ್ ಇಲ್ಲ ಅಂದ್ರೆ ಆ ಸಬ್ಜೆಕ್ಟಿನ ಎಕ್ಸ್ಟರ್ನಲ್ಸ್ ನಿಮ್ಗೆ ಬರೆಯಕ್ ಆಗಲ್ಲ. ಸೊ ಅಂತವ್ರು ಏನಾದ್ರು ಇದ್ರೆ ದೇ ಕ್ಯಾನ್ ರೈಟ್ ದ ಎಕ್ಸಾಮ್ ಅಂತ ಹೇಳಿದ್ದಾರೆ, ಬ್ಯಾಕ್ಲಾಗ್ ಎಕ್ಸಾಮ್. ಬಟ್ ನಾಟ್ ದ ಒನ್ ಹೂ ಹ್ಯಾಸ್ ಅಪಿಯರ್ಡ್ ಫೇಲ್ ಆಗ್ಬಿಟ್ಟು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತೀರಾ ಅಂದ್ರೆ ಅವರಿಗೆ ಈ ರೂಲ್ ಅಪ್ಲೈ ಆಗಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ಅವರು ಇವಾಗ ಲೈಕ್ ನಾನು ಹೇಳಿರೋದು ಅರ್ಥ ಆಗ್ತಿದೆ ಅನ್ಕೊಳ್ತಿದ್ದೀನಿ. ಅಟೆಂಡೆನ್ಸ್ ಶಾರ್ಟೇಜ್ ಅಥವಾ ಅವರೇಜ್ ಇಂಟರ್ನಲ್ ಮಾರ್ಕ್ಸ್ ಇಲ್ಲದೆ ಇರೋರು ಇವಾಗ 18 ಕ್ರೆಡಿಟ್ ಕೋರ್ಸ್ ಆದ್ರೆ 14 ಕ್ರೆಡಿಟ್ಸ್ ತನಕ ದೇ ಕ್ಯಾನ್ ರೀಅಪ್ಲೈ ಅಂಡ್ ರೈಟ್. ಪ್ರೊವೈಡೆಡ್ ಈ ಸಲ ಆದ್ರೂ ಅವರು CIE ರಿಕ್ವೈರ್ಮೆಂಟ್ಸ್ ಅಂದ್ರೆ ಇಂಟರ್ನಲ್ಸ್ ಅವರೇಜ್ ಮಾರ್ಕ್ಸ್ ಇರಬೇಕು ಅಂತ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಫೇಲ್ ಗ್ರೇಡ್ ಆರ್ ಅಬ್ಸೆಂಟ್ ಗ್ರೇಡ್ in any number of courses from first to fourth semester may directly register for and appear in the SEE conducted during the summer semester ಅಂತ. ಸೊ ತುಂಬಾ ಜನರಿಗೆ ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲಾರು ನೀವು ಅಲ್ವಾ. ಸೊ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ಇವಾಗ ನಿಮ್ಗೆ ಗೊತ್ತಿದೆ, ನೀವು 6th ಸೆಮ್ ಮುಗ್ದ್ಬಿಟ್ಟು 7th ಸೆಮ್ಮಿಗೆ ಹೋಗ್ಬೇಕು, 4th ಇಯರ್ ಎಂಟರ್ ಆಗ್ಬೇಕು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಯಾರಿಗೂ ಯಾವುದೇ ಬ್ಯಾಕ್ಲಾಗ್ಸ್ ಇರಬಾರ್ದು. ಯಾವುದೇ ಸಬ್ಜೆಕ್ಟ್, ಈವನ್ MCQ ಆಬ್ಜೆಕ್ಟಿವ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಬ್ಯಾಕ್ಲಾಗ್ ಇದ್ರು ಸಹ 4th ಇಯರ್ ಅಲ್ಲಿ ಎಂಟ್ರಿ ಯು ಕೆನಾಟ್ ಎಂಟರ್, ಇಯರ್ ಬ್ಯಾಕ್ ಆಗತ್ತೆ. ಸೊ ಹಾಗಾಗಿ ಸಮ್ಮರ್ ಸೆಮಿಸ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬೇಸಿಕಲಿ ಸಮ್ಮರ್ ಅಲ್ಲಿ ಇರ್ಬೇಕದು, ಮಾರ್ಚ್ ಏಪ್ರಿಲ್ ಮೇ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಈ ಸಲ ಸ್ವಲ್ಪ ಲೇಟ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಹಾಗಾಗಿ ವಿಲ್ ಬಿ ಹ್ಯಾವಿಂಗ್ ದ ಎಕ್ಸಾಮ್ ಇನ್ ದ ಮಂತ್ ಆಫ್ ಜುಲೈ ಅಂಡ್ ಆಗಸ್ಟ್ ಕಂಟಿನ್ಯೂ ಆಗುತ್ತೆ. ಟೈಮ್ ಟೇಬಲ್ ಆ ಥರ ಇದೆ, ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡ್ಬೇಕಲ್ವಾ, ಹಾಗಾಗಿ. ಅಂಡ್ ದ ಅಬೌವ್ ಪ್ರೊವಿಷನ್ಸ್ ಆರ್ ಅಪ್ಲಿಕೇಬಲ್ ಟು ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಇನ್ ದ ಇಯರ್ 2024-25 ಅಂಡರ್ ದ 2022 ಸ್ಕೀಮ್ ಆಫ್ ಸ್ಟಡಿ ಅಂತ ಹೇಳಿದ್ದಾರೆ. ಸೊ 2024 ಮತ್ತೆ 25 ಅಲ್ಲಿ ಅಡ್ಮಿಟ್ ಆದವರಿಗೆ ಇದು ಅಪ್ಲಿಕೇಬಲ್ ಇದೆ ಅಂದ್ರೆ 6th ಸೆಮ್ ಅವರಿಗೆ ಅಪ್ಲಿಕೇಬಲ್ ಇದೆ ಅಂತ ಹೇಳಿಲ್ಲ. ಹಾಗಾಗಿ ಯು ಹ್ಯಾವ್ ಟು ವೇಟ್, ಲೈಕ್ ಆಲ್ರೆಡಿ ಪೇ ಆಗಿದೆ ಅಲ್ವಾ, ಹಾಗಾಗಿ ಈ ಒಂದು ಇಶ್ಯೂನ ನಿಮ್ಮ ಕಾಲೇಜ್ ರೇಸ್ ಮಾಡಬೇಕು ಅಟ್ ದಿಸ್ ಪಾಯಿಂಟ್ ಅಂಡ್ ದೇ ವಿಲ್ ಡೂ ದಟ್. ಓಕೆ, ಇನ್ನೊಂದೇನು ಅಂದ್ರೆ ಇನ್ನೊಂದಿಷ್ಟು ರೂಲ್ಸ್ ನ ಹೇಳಿದ್ದಾರೆ. ಅದೇ ಇವಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇದ್ದು ನೋಡಿ, ಕೋರ್ಸಸ್ ಆಫರ್ಡ್ ಇನ್ ದ ಆಡ್ ಸೆಮಿಸ್ಟರ್ ಶಾಲ್ ಹ್ಯಾವ್ ದೇರ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಡ್ಯೂರಿಂಗ್ ದ ಆಡ್ ಸೆಮಿಸ್ಟರ್ ಅಂತಾನೆ. ಸೊ ಇವ್ರು ಮತ್ತೆ ಅದನ್ನೇ ಉಲ್ಟಾ ಪುಲ್ಟಾ ಮಾಡ್ಬಿಟ್ಟು ಹೇಳಿದ್ದಾರೆ ಹೊರತು ಇಲ್ಲಿ ಏನು ಲೈಕ್ ಇಲ್ಲ, ಸೇಮ್ ಥಿಂಗ್ಸ್ ಆರ್ ಗೆಟಿಂಗ್ ರಿಪೀಟೆಡ್. ಹಾಗಾಗಿ ಇನ್ನೊಂದೇನು ಗೊತ್ತಿರ್ಬೇಕು ಅಂದ್ರೆ, ಯಾರ್ಯಾರು ಸಮ್ಮರ್ ಸೆಮಿಸ್ಟರ್ ಬರಿತೀರಾ ಅಥವಾ ಸಮ್ಮರ್ ಸೆಮಿಸ್ಟರ್ ಇವಾಗ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಬರಿಬೇಕು ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಕ್ಲಾಸಸ್ ಕೂಡ ಅಟೆಂಡ್ ಆಗ್ಬೇಕು ಅಂತ ರೂಲ್ಸ್ ಇದೆ, ಒಂದ್ ವೇಳೆ ನೀವು ನಿಮ್ಮ ಕಾಲೇಜ್ VTU ಆಗಿದ್ರೆ. ಸೊ ಈ ಎಲ್ಲಾ ಡೀಟೇಲ್ಸ್ ನ ನಿಮ್ಮ ಕಾಲೇಜ್ ಅವರಿಗೆ ಕಳಿಸ್ಬೇಕಾಗತ್ತೆ. ಸೊ ಈ ಸಮ್ಮರ್ ಸೆಮಿಸ್ಟರ್ ಯಾರಿಗೆ ಅಪ್ಲಿಕೇಬಲ್ ಅಂದ್ರೆ 20 ಲೈಕ್ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಹೂ ಆರ್ ಅಂಡರ್ 2025 ಸ್ಕೀಮ್, ಮತ್ತೆ
22 ಸ್ಕೀಮಲ್ಲಿ ಇರೋರು ಫಸ್ಟ್ ಟು ಫೋರ್ತ್ ಸೆಮ್ಮಲ್ಲಿ ಇರೋರಿಗೆ ಈ ಒಂದು ಸಮ್ಮರ್ ಸೆಮಿಸ್ಟರ್ ಅಪ್ಲಿಕೇಬಲ್. ಫಿಫ್ತ್ ಅಥವಾ ಸಿಕ್ಸ್ ಸೆಮ್ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಅಂತ ಇನ್ನೂ ಹೇಳಿಲ್ಲ. ಬಟ್ ನೀವು ಆಲ್ರೆಡಿ ಬ್ಯಾಕ್ಲಾಗ್ ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಅವರು ರೀಕಂಡಕ್ಟ್ ಮಾಡಲೇಬೇಕು. ಯಾಕಂದರೆ VTU ಅಲ್ಲಿ ರೀಫಂಡ್ ಅನ್ನೋ ವರ್ಡೇ ಅವ್ರ ಡಿಕ್ಷನರಿಲಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಯಾಕಂದರೆ ರೀಫಂಡ್ ಯಾವತ್ತೂ ಆಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೇಳೋದಿಷ್ಟೇ, ನೀವು ಬ್ಯಾಕ್ಲಾಗ್ಸ್ ಇದ್ರೆ ಜಾಸ್ತಿ ಟೆನ್ಷನ್ ತಗೋಬೇಡಿ. ಸಿಕ್ಸ್ತ್ ಸೆಮ್ ಸ್ಟೂಡೆಂಟ್ಸ್ ಆದರೆ ಅಂದರೆ ಸಿಕ್ಸ್ ಸೆಮ್ಮಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಫಸ್ಟ್ ಇಯರ್ ಬ್ಯಾಕ್ಲಾಗ್ ಇದ್ರೆ ಮಾತ್ರ ಪ್ರಾಬ್ಲಮ್. ಸೆಕೆಂಡ್ ಅಥವಾ ಥರ್ಡ್ ಇಯರಲ್ಲಿ ಇದ್ರೆ ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಆಮೇಲೂ. ಬಟ್ ಫಸ್ಟ್ ಇಯರ್ ಲೈಕ್ ಇದ್ರೆ ಪ್ಲೀಸ್ ಓದಿ, ಯಾಕಂದರೆ ಇಯರ್ ಬ್ಯಾಕ್ ಆಗೋದು ಇಟ್ಸ್ ನಾಟ್ ಅ ಜೋಕ್. ಎಲ್ಲರೂ 4 ಇಯರ್ಸ್ ಆಫ್ ಡ್ಯೂರೇಷನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಾಗಬಾರ್ದು ನಿಮಗೆ 5 ಇಯರ್ಸ್ ಅಂದರೆ. ಪ್ಲೀಸ್ ಪುಟ್ ಎಫರ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಾಗಿದೆ ಅಂದರೆ ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್. ಈ ಲ್ಯಾಬ್ ಎಕ್ಸಾಮ್ಸ್ ಅದು ಇದು ಹೇಗೋ ಒಂದು ರೈಟಪ್ಪಲ್ಲಾದರೂ ಪಾಸ್ ಆಗ್ಬೋದು. ಬಟ್ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಒಂದು ವೇಳೆ ಬ್ಯಾಕ್ಲಾಗ್ ಇದ್ದರೆ. ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.